ಇಲಾಖೆಯ ಎಲ್ಲ ಕಮಾಂಡರ್ಸ್ಗಳು, ಅದಕ್ಕಿಂತ ಮೇಲ್ಪಟ್ಟಂಥ ಅಧಿಕಾರಿಗಳು ಏನು ಇವತ್ತು ಇಲ್ಲಿ ಬುದ್ಧನ ಶಾಂತಿಯ ಸಂದೇಶವನ್ನು ಸಾರಲಿಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾವು ಕರ್ನಾಟಕದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಾವು ಮಾಡಿಕೊಂಡಿದ್ದೇವೆ. ಮತ್ತೊಮ್ಮೆ ಅವರಿಗೆಲ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಭಾರತದಲ್ಲಿ, ನೇಪಾಳದಲ್ಲಿ, ಶ್ರೀಲಂಕಾದಲ್ಲಿ ಮತ್ತು ಜಗತ್ತಿನಾದ್ಯಂತ ಆ ಮಹಾನ್ ಬುದ್ಧನ ಶಾಂತಿಯ ಸಂದೇಶವನ್ನು ಕೊಡೋದಕ್ಕೂ ನಾವು ಸಿದ್ಧವಾಗಿದ್ದೇವೆ. ನಮ್ಮ ದೇಶಕ್ಕೆ ತೊಂದರೆ ಬಂದರೆ ಅದನ್ನು ಎದುರಿಸೋಕ್ಕೂ ಸಿದ್ಧವಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡುವಂಥ ಮಾನ್ಯ ವೀರ ಯೋಧರು ನಮ್ಮ ಮಧ್ಯೆ ಇದ್ದಾರೆ. ಇದರಲ್ಲಿ 2-3 ಜನ ಮೊನ್ನೆ ಏನು ಆಪರೇಷನ್ ಸಿಂಧೂರ್ ನಡೀತೋ, ಆ ಆಪರೇಷನ್ ಸಿಂಧೂರಿನ ಯುದ್ಧದಲ್ಲಿ ಹೋರಾಟ ಮಾಡಿರುವಂಥ ವೀರ ಯೋಧರು ಇದರ ತಂಡದಲ್ಲಿದ್ದಾರೆ. ಅದರ ತಂಡದ ನೇತೃತ್ವವನ್ನು ವಹಿಸಿದಂಥವರು. ಸೊ ಹೀಗಾಗಿ ಮತ್ತೊಮ್ಮೆ ಅವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ कर्नाटक राज्य के ಅವರಿಗೆ आप सब अधिकारियों का कर्नाटक प्रदेश में आपका स्वागत करता हूं मैं। आप जो बुद्धा का शांति संदेश यहाँ कर्नाटक लाया है, अभी सारी दुनिया में वो बुद्ध का आदेश, बुद्ध का संदेश, बुद्ध का जीवन, बुद्ध का विचार हम सब लोग पालन करना है। इसी वास्ते से हम कर्नाटक से और एक बार हृदयपूर्वक स्वागत करेंगे। जय बोलो भारत माता के। ನಮ್ಮ ಸೆಂಟ್ರಲ್ ಆರ್ಮಿ ಏನಿದಾರೋ ನಮ್ಮ ಸ್ಟೇಟ್ ಕರ್ನಾಟಕದಲ್ಲಿ ಮೂಡಲಬಾಗಿಲು, ನಮ್ಮ ಮುಳಬಾಗಿಲು ತಾಲೂಕು, ಅದು ನಮ್ಮ ನೆಂಗ್ಲಿ. ಇದು ಸೂರ್ಯನ ಹುಟ್ಟುವ ಜಾಗ. ಆ ಹುಟ್ಟುವ ಜಾಗದಲ್ಲಿ ಬಂದು ನಮ್ಮ ಕಮಾಂಡರ್ ಏನಿದಾರೋ ನಮ್ಮ ಸೆಂಟ್ರಲ್ ಅವರು ಬರ್ತಾ ಇದ್ದಾರೆ ಅಂತೇಳಿ ನಮ್ಮ ಮುನ್ಸ್ವಾಮಿ ಅಣ್ಣ ನಿನ್ನೆ ನನಗೆ ಸಾಯಂಕಾಲ ತಿಳಿಸಿದ್ರು. ಹಿಂಗೆ ಬರ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ. ಯಾಕಂದರೆ ನಮ್ಮ ದೇಶವನ್ನು ಕಾಪಾಡಿದವರು ಮತ್ತು ಸಿಂಧೂರ ಏನಿದೆಯೋ ಆ ಯುದ್ಧದಲ್ಲಿ ಎಲ್ಲ ಹೋಗಿ ಅವರು ಸಾಹಸ ಮಾಡಿ ನಮ್ಮನ್ನೆಲ್ಲ ನಮ್ಮ ದೇಶನ ಸುರಕ್ಷಿತವಾಗಿ ಒಳ್ಳೆ ರೀತಿಯಲ್ಲಿ ಇಟ್ಟಿದ್ದಾರೆ. ನಮ್ಮ ಜಯ ಸಿಕ್ಕಿದೆ, ಅಂಥವ್ರಿಗೆ ನಾವು ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಮಾಡ್ಕೋಬೇಕು ಅಂತೇಳಿ ಹೇಳಿದಾಗ ಮತ್ತೆ ನಮ್ಮ ಜಗದೀಶ್ ಸರ್ಗೆ ಕಾಲ್ ಮಾಡಿದೆ. ಸಾರು ಹಿಂಗೆಲ್ಲ ಮಾಹಿತಿ ತಿಳಿಸಿದ್ರು, ಹಿಂಗೆಲ್ಲ ಬರ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಹೆಮ್ಮೆಯ ನಮ್ಮ ನೆಂಗ್ಲಿ ಬಾರ್ಡ್ರಿಗೆ ನೀವು ತಲುಪ್ತಾ ಇದ್ರೆ, ನಿಜವಾಗ್ಲೂ ಒಂದು ಸೈನಿಕರು ಮಾಡ್ತಾ ಇದ್ರೆ ನಮ್ಮ ಬಾಡಿನೇ ಒಂಥರ ಇದೆ. ಅದಕ್ಕೆ ನೀವು ಮಾಡಿರೋ ಸೇವೆಗೆ ನಾವು ಚಿಕ್ಕ ಸೇವೆ ಮಾಡ್ತಾ ಇದೀವಿ. ನಿಮ್ಮ ಮುಖಾಂತರ ಒಂದು 25 ಕಿಲೋಮೀಟರ್ ಬಂದು ಆ ಕಾರ್ಯಕ್ರಮನ ಮುಗಿಸ್ತಾ, ಅದು ಮೈನ್ ನಮ್ಗೆ ಹೇಳ್ಬೇಕಂದ್ರೆ ನಮ್ಮ ಮುನ್ಸಮ್ಮನ್ನ ತಿಳಿಸಿದ್ರು ಹಿಂಗೆ ಬರ್ತಾ ಇದ್ದಾರೆ ಅಂತ. ಅದೇ ನಮ್ಮ ಜಗದೀಶ್ ಸರ್ ಕೂಡ ಹಿಂಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ರು, ಹಿಂಗೆ ಬರ್ತಾರೆ ಅವ್ರನ್ನ ಹಿಂಗೆ ವೆಲ್ಕಮ್ ಮಾಡ್ಕೋಬೇಕಂತೇಳಿ. ಅವ್ರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ದೇಶಕ್ಕೆ ನಮ್ಗೋಸ್ಕರ ಎಷ್ಟು ನೀವು ಇದಿದ್ದೀವೋ, ನಾವು ಇದು ಚಿಕ್ಕ ಸೇವೆ, ನಿಮ್ಗೋಸ್ಕರ ನಾವು ಎಂದಿಗೂ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಸ್ವಾಗತಕ್ಕೆ ಪ್ರಮುಖ ಕಾರಣೀಭೂತರಾಗಿರುವಂಥ ಸರ್ यहाँ एक फॉर्मर लोकसभा सदस्य है मुनिस्वामी, आज वो नहीं आया है, उनका कॉन्स्टिट्यूंसी है। आपको स्वागत करने के लिए ओके, थैंक यू। तेलंगाना, आंध्रा पूरा करते हुए कर्नाटक, अभी कर्नाटक में 2 दिन का जर्नी करने के बाद बिहार चले जाएंगे। बिहार, उसके बाद हम मध्य प्रदेश में बुद्धा के साथ जहाँ पे शिकवन है, शांति करुणा प्रेरणा देते हुए गौतम बुद्ध के कल्चर और बाबा साहब के विचार पूरा प्रकट करके युवाओं को कनेक्टिंग करते हुए राष्ट्रभक्ति के साथ हमारे भारत के तीनों सेना दल के साथ जाबाज ऑफिसर्स, उसमें ब्रिगेडियर से लेके विंग कमांडर से लेके लेफ्टिनेंट कर्नल से लेके ग्रुप कैप्टन से लेके नेवी से लेके तीनों है, और भारत के विभिन्न संस्था, यूनिवर्सिटी, नालंदा यूनिवर्सिटी, लैंड पावर अथॉरिटी ऑफ इंडिया, विदेश मंत्रालय, फॉरेन मिनिस्ट्री और आंध्र प्रदेश टूरिज़्म, यूपी टूरिज़्म, मध्य प्रदेश टूरिज़्म और महाराष्ट्र जनरल एडमिनिस्ट्रेशन, अलग सभी राज्यों का समर्थन मिला। एंड कर्नाटका सरकार सर के नेतृत्व में हम कर्नाटक में अभी पूरा भ्रमण करने, और स्पेशली थैंक यू जगदीश सर, कि जगदीश सर पिछले 3 साल से हमारे साथ संपर्क में है, उनके मार्गदर्शन से ही चल रहा था ये, और सर के विशेष इसके आग्रह के खातिर हम लोग कर्नाटक में आए हैं। और आई वुड लाइक टू स्पेशल थैंक यू फॉर ऑल ऑफ यू पीपल। वंदे मातरम, जय हिंद, जय कर्नाटक। सर Okay.
Yes, sir. I wish you all the best, sir. Thank you. Thank you.